ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ನಮ್ಮ ಸರ್ಕಾರ ಇದ್ದಾಗ ಕೋಮು ಗಲಭೆ ಆಗಿಲ್ಲ, ಕಾಂಗ್ರೆಸ್ ಬಂದ ಮೇಲೆ ಗಲಭೆ ಶುರುವಾಗಿದೆ ಅಂತ ಹೇಳಿ ಸಂಸದ ಬಸವರಾಜ ಬೊಮ್ಮಾಯಿ ಹೇಳಿಕೆಯನ್ನ ನೀಡಿದ್ದಾರೆ. ಇಲ್ಲಿ ಸಾಕ್ಷಿ ಕೊಟ್ಟರೂ ಕೂಡ ಪೊಲೀಸರು ಕ್ರಮ ಕೈಗೊಂಡಿಲ್ಲ. ಇಷ್ಟೆಲ್ಲ ಆದರೂ ಕೂಡ ಸಣ್ಣ ಕ್ರಮ ಕೂಡ ಕೈಗೊಂಡಿಲ್ಲ. ಈ ರೀತಿ ಮಾಡಿದ್ರೆ ಸರ್ಕಾರಕ್ಕೆ ಜನರೇ ಪಾಠ ಕಲಿಸ್ತಾರೆ ಅಂತ ಹೇಳಿ ರಟ್ಟಿಹಳ್ಳಿ ಪಟ್ಟಣದಲ್ಲಿ ಮಾಜಿ ಸಿಎಂ ಹಾಗೂ ಸಂಸದ ಬಸವರಾಜ ಬೊಮ್ಮಾಯಿ ಅವರು ಹೇಳಿಕೆಯನ್ನ ನೀಡಿದ್ದಾರೆ. ಕೋಮುವಾದಿ ತುಷ್ಟೀಕರಣದ ವಿರುದ್ಧ ಪ್ರತಿಭಟನೆಗೆ ಕರೆಯನ್ನ ನೀಡಿದ್ದಾರೆ. ಅಂಗಡಿ ಇದ್ದ ಜಾಗದಿಂದ ಒಕ್ಕಲೆಬ್ಬಿಸಲು ಹಾಗೂ ಕೋಮು ಸೌಹಾರ್ದತೆಯನ್ನ ಕದಡುವಂತಹ ಪ್ರಯತ್ನ, ಇವರಿಗೆ ರಾಜಕೀಯ ಕುಮ್ಮಕ್ಕು ಇದೆ ಅಂತ ಹೇಳಿ ಜುಲೈ 16ರಂದು ಜಿಲ್ಲೆಯಲ್ಲಿ ಬೃಹತ್ ಪ್ರತಿಭಟನೆಗೆ ಬಸವರಾಜ ಬೊಮ್ಮಾಯಿ ಅವರು ಕರೆಯನ್ನ ನೀಡಿದ್ದಾರೆ. ಇಲ್ಲಿ ಪಕ್ಷವನ್ನ ನೋಡಬೇಡಿ, ತುಷ್ಟೀಕರಣ ರಾಜಕಾರಣ ಮಾಡಬೇಡಿ, ತಪ್ಪು ಮಾಡಿದವರನ್ನ ಮುಲಾಜಿಲ್ದೆ ಒದ್ದು ಒಳಗಾಕಿ ಅಂತ ಹೇಳಿ ಹೇಳಿಕೆಯನ್ನ ನೀಡಿರುವಂಥದ್ದು. ನಾವು 35 ವರ್ಷದಿಂದ ರಾಜಕೀಯ ನೋಡಿದ್ದೇವೆ ಅಂತ ಹೇಳಿ ಇನ್ನು ರಟ್ಟಿಹಳ್ಳಿಯಲ್ಲಿ ಈಗ ಮಾಜಿ ಸಿಎಂ ಹಾಗೂ ಸಂಸದ ಬಸವರಾಜ ಬೊಮ್ಮಾಯಿ ಅವರು ಹೇಳಿಕೆಯನ್ನ ನೀಡಿದ್ದಾರೆ. ಅದಕ್ಕೆ ಬಹಳ ದೊಡ್ಡ ಒಂದು ಹಿನ್ನೆಲೆ ಇದೆ. ಭರತ್ ಮತ್ತು ಅವರ ತಂದೆ ಒಂದು 60 ವರ್ಷದಿಂದ ಅಲ್ಲಿ ವ್ಯಾಪಾರವನ್ನು ಮಾಡಿಕೊಂಡು ನಿನ್ನೆ ಮನೆಯದ ಬಟ್ಟೆ ವ್ಯಾಪಾರವನ್ನು ಮಾಡಿ ಮೊಟ್ಟೆ ಕೇಳಕ್ಕೆ ಬಂದು 100 ರೂಪಾಯಿ ಕೊಟ್ಟು 500 ರೂಪಾಯಿ ಕೊಟ್ಟೇವೆ ಅಂತ ಗಲಾಟೆ ಪ್ರಾರಂಭ ಮಾಡಿದ್ದು ಒಂದು ಮೊತ್ತ. ಅದೊಂದು ಸಣ್ಣ ಕಾರಣ ಅಷ್ಟೇ. ಅಲ್ಲಿ ಇವರನ್ನು ಒಕ್ಕಲೆಬ್ಬಿಸ್ಬೇಕು ಅಲ್ಲಿಂದ, ಮತ್ತು ಅಲ್ಲಿರೋ ಎಲ್ಲ ಅಂಗಡಿಗಳನ್ನು ತಮ್ಮ ವಶಪಡಿಸ್ಕೋಬೇಕು ಅನ್ನುವಂಥದ್ದು ಒಂದು ಕಡೆ ಇದ್ದರೆ, ಇಲ್ಲಿ ಕೋಮು ಸೌಹಾರ್ದತೆ ಕದಲಬೇಕು ಅನ್ನುವಂಥದ್ದು ದುರುದ್ದೇಶ. ಇದಕ್ಕೆಲ್ಲ ದೊಡ್ಡ ಪ್ರಮಾಣದಲ್ಲಿ ರಾಜಕೀಯವಾಗಿ ಬೆಂಬಲ ಮತ್ತು ಕುಮ್ಮಕ್ಕಿರೋದ್ರಿಂದ ಧೈರ್ಯ ಬಂದಿದೆ. ಇಲ್ಲದ್ರೆ ಆ ಧೈರ್ಯ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ನಮ್ಮ ಸರ್ಕಾರ ಇದ್ದಾಗ ಯಾವುದೇ ಒಂದು ಸಣ್ಣ ಕೋಮು ಗಲಭೆನೂ ಕೂಡ ನಮ್ಮ ಜಿಲ್ಲೆಯಲ್ಲಿ ಆಗಲಿಲ್ಲ. ಆದರೆ ಇತ್ತೀಚಿನ ದಿನಗಳಲ್ಲಿ ಈ ಜಿಲ್ಲೆಯಲ್ಲಿ, ವಿಶೇಷವಾಗಿ ಹಾವೇರಿ ಜಿಲ್ಲೆಯಲ್ಲಿ 7-8 ಪ್ರಕರಣಗಳನ್ನು ನಾವು ನೋಡಿದ್ವಿ. ನಾನು ಮೊನ್ನೆ ಕೂಡ ಹೇಳಿದ್ದೆ, ಹಾನಗಲಲ್ಲಿ ಗ್ಯಾಂಗ್ ರೇಪ್ ಮಾಡಿದಂಥ ಯುವಕರು ಬೇಲಲ್ಲಿ ಬಂದರೆ ಏನೋ ಯುದ್ಧ ಗೆದ್ದು ಬಂದ್ರಂಗೆ ಮೆರವಣಿಗೆ ಮಾಡ್ಕೊಳ್ಳೋದು, ತಲವಾರು ತೋರಿಸೋದು ಮಾಡೋದು, ಪೊಲೀಸರು ಕಣ್ಣು ಮುಚ್ಕೊಂಡು ಕೂತ್ಕೊಳ್ಳೋದು, ಅಲ್ಲಿಂದ ಹಿಡಿದು ಶಿಗ್ಗಾಂವದಲ್ಲಿ ಆಗಿರುವಂಥ ಹಗಲೇ ಒಂದು ಮರ್ಡರು, ಆಮೇಲೆ ಲವ್ ಜಿಹಾದ್ ಪ್ರಕರಣಗಳು ಹಾನಗಲ್ ತಾಲೂಕಲ್ಲಿ ಒಂದು 4-5 ಆಗಿದೆ. ಮೊನ್ನೆ ನರೇಗಲ್ ಪ್ರಕರಣ ಆಗಿದೆ, ಈ ಪ್ರಕರಣ ಆಗಿದೆ, ಕಾಗಿನೆಲೆ ಆಗಿದೆ. ಹೀಗೆ ಹಲವಾರು ಪ್ರಕರಣಗಳು ಆಗ್ತಾ ಇದ್ದಾವೆ. ಇದಕ್ಕೆ ಕಾರಣ ಏನು ಅಂತಂದರೆ